ಎಲ್ರಿಗೂ ಒಂದ್ ಸಮಸ್ಯೆ ಏನು ಅಂತಂದ್ರೆ ಹೌ ಟು ಕಾನ್ಸಂಟ್ರೇಟ್, ಫೋಕಸ್ ಆಗ್ತಿಲ್ಲ, ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಏಕಾಗ್ರತೆಯ ಕೊರತೆ ಕಾಡ್ತಿದೆ. ಸೊ ಎಲ್ರಿಗೂ ಇರ್ತಕ್ಕಂಥ ಒಂದು ಕಾಮನ್ ಒಂದು ಪ್ರಾಬ್ಲಮ್ ಅಂತಂದ್ರೆ ಫೋಕಸ್. ಸೊ ಯಾವುದೇ ಒಬ್ಬ ಆಸ್ಪಿರೆಂಟ್ ಒಂದು ಅರ್ಧ ಗಂಟೆ ಒಂದು ಬುಕ್ಕನ್ನ ಇಟ್ಕೊಂಡು ಕೂರ್ಲಿಕ್ಕೆ ಕಷ್ಟಪಡ್ತಾನೆ. ಸೊ ಹಾಗಾಗಿ ಇದೆಲ್ಲ ಏನ್ ತೊಂದ್ರೆ, ಏನಕ್ಕೆ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತಂದ್ರೆ ಸೊ ಏಕಾಗ್ರತೆಯ ಕೊರತೆ ಇರುತ್ತೆ. ಹಾಗಾದ್ರೆ ಏನ್ ಸೊಲ್ಯೂಷನ್? ಸೊ ಅದಕ್ಕೋಸ್ಕರನೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಒಂದು 5 ವೈಜ್ಞಾನಿಕ ತಂತ್ರಗಳನ್ನ, ಸೊ 5 ಸೈಂಟಿಫಿಕ್ ಮೆಥಡ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಸೊ ಈ ಮೆಥಡ್ ಗಳನ್ನ ತುಂಬಾ ದೇಶಗಳು ತಮ್ಮ ಎಜುಕೇಶನ್ ಅಲ್ಲಿ ಹಾಕೊಂಡಿದ್ದಾವೆ. ತುಂಬಾ ವಿಜ್ಞಾನಿಗಳು, ಸ್ಪೋರ್ಟ್ಸ್ಮನ್ಶಿಪ್, ತುಂಬಾ ದೊಡ್ಡ ವ್ಯಕ್ತಿಗಳು ಈ ವೈಜ್ಞಾನಿಕ ತಂತ್ರಜ್ಞಾನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಅಂತ ತಂತ್ರಜ್ಞಾನಗಳನ್ನ ನಾವು ನಮ್ಮ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಯಾವ ರೀತಿ ಫೋಕಸ್ ಅನ್ನ ಹೆಚ್ಚು ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ವಿಡಿಯೋ. ಸೊ ಹಾಗಾದ್ರೆ ತಡ ಮಾಡದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಶರಣ್ಸ್ ಕ್ಲಾಸಸ್. ಸೊ ಏನು ಅಂತಂದ್ರೆ ಹೌ ಟು ಇಂಪ್ರೂವ್ ದ ಫೋಕಸ್ ಇನ್ 7 days. 7 ದಿನದಲ್ಲಿ ಯಾವ ರೀತಿ ಫೋಕಸ್ ಇಂಪ್ರೂವ್ ಮಾಡ್ಬೇಕು ಅಂದ್ರೆ 7 ದಿನದಲ್ಲಿ ಆಗ್ಬಿಡುತ್ತಾ? ನೋ, 7 ದಿನ ನೀವು ಟ್ರೈ ಮಾಡ್ಬೇಕು. ಈ ಮೆಥಡ್ ಗಳನ್ನ ಟ್ರೈ ಮಾಡ್ಬೇಕು. ಸೊ ಚೇಂಜಸ್ ಏನಾದ್ರು ಅನ್ಸಿದ್ರೆ ಮಾಡ್ಬೇಕು. ಚೇಂಜಸ್ ಖಂಡಿತ ಅನ್ಸುತ್ತೆ, ನೀವು ಅದನ್ನ ಪ್ರಾಂಪ್ಟ್ ಆಗಿ ಟ್ರೈ ಮಾಡ್ಬೇಕು. ಟ್ರೈ ಮಾಡಿದಾಗ 7 ದಿನದಲ್ಲಿ ನಿಮ್ಗೆ ಕೆಲವೊಂದು ಚೇಂಜಸ್ ಕಾಣುತ್ತೆ. ನೀವೇನಾದ್ರೂ ಚೇಂಜಸ್ ಕಂಡ್ಕೊಂಡ್ರೆ ನಿಮ್ಮ ಸ್ಟಡೀಸ್ ಅಲ್ಲಿ, ನೀವು ಇದನ್ನ ಫಾಲೋ ಮಾಡಿದ್ದೆ ಆದಲ್ಲಿ ನಿಮ್ಮ ಫೋಕಸ್ ಎಲ್ಲೂ ವ್ಯತಿರಿಕ್ತತೆ ಆಗೋದಿಲ್ಲ. ರೈಟ್? ಸೊ ಬನ್ನಿ. ಸೊ ಫಸ್ಟ್ ಮೆಥಡ್ ಏನು ಅಂತಂದ್ರೆ ಸೈಂಟಿಫಿಕ್ ಮೆಥಡ್ 1 ಏನು ಅಂತಂದ್ರೆ ಫೋಕಸ್ ಆನ್ 1 ಪಾಯಿಂಟ್, ಒಂದು ಅಂಶದ ಮೇಲೆ ಕೇಂದ್ರೀಕೃತ ಮಾಡೋದು. ಸಿ, ನಾನು ನಿಮ್ಗೆ ಇಮೇಜ್ ಮುಖಾಂತರ ತೋರಿಸ್ತಾ ಬರ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ತುಂಬಾ ಪಾಯಿಂಟ್ಸ್ ಗಳು ಮಾಡಿದ್ದಾರೆ. ಒಂದು ಟ್ರೀ ಮೇಲೆ ರೆಡ್ ಮಾರ್ಕ್ ಇದೆ. ರೆಡ್ ಮಾರ್ಕ್, ನೀವು ಆ ರೆಡ್ ಮಾರ್ಕ್ ಅನ್ನೇ ನೋಡ್ಬೇಕು. ಎಷ್ಟುವರೆಗೂ ನೋಡ್ಬೇಕು ಅಂದ್ರೆ ಸಿ, ನಿಮ್ದು ಒಂದು 7 ದಿನ ಚಾಲೆಂಜ್, ಚಿಕ್ಕ ಚಾಲೆಂಜ್ಗಳು ಏನು ಅಂತಂದ್ರೆ ಈ ಡೈಗ್ರಾಮ್ ಅನ್ನ ನೋಡ್ಬೇಕು. ಎಷ್ಟು ಅಂತಂದ್ರೆ 90 ಸೆಕೆಂಡ್ಗಳ ಕಾಲ, 90 ಸೆಕೆಂಡ್ಸ್ ಅಷ್ಟೇ. ನೀವು ಅನಿಸ್ಬೋದು 90 ಸೆಕೆಂಡ್ ಇದೊಂದು ಡೈಗ್ರಾಮ್ ನೋಡ್ಲಿಕ್ಕೆ ಆಗಲ್ವಾ? ಡೈಗ್ರಾಮ್ ಕೇವಲ ರೆಡ್ ಮಾರ್ಕ್ ಅಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ನೋಡ್ಬೇಕು ನೀವು. ರೈಟ್? ರೆಡ್ ಮಾರ್ಕ್ ಅಲ್ಲಿ ಕಾಣ್ತಕ್ಕಂಥ ಪಾಯಿಂಟ್ ಅನ್ನ, ಬೇರೆ ಯಾವ್ದು ನಿಮ್ಗೆ ಕಣ್ಣಿಗೆ ಕಾಣ್ಬಾರ್ದು, ಅದ್ರ ಮೇಲೆ ಮಾತ್ರ ಫೋಕಸ್ ಕಾಣ್ಬೇಕು. 90 ಸೆಕೆಂಡ್, 90 ಸೆಕೆಂಡ್ಗಳು ಹೇಳಿಕಷ್ಟು ಈಸಿ, ಬಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಟ್ರೈ ಮಾಡಿ. ಸೊ ಈ ರೀತಿ ಮಾಡ್ತಾ ಹೋದಾಗ ಒಂದೇ ಅಂಶದ ಮೇಲೆ ನೀವು 90 ಸೆಕೆಂಡ್ ನೋಡ್ತಾ ಹೋದ್ರೆ ನಿಮ್ಮ ಫೋಕಸ್ ಜಾಸ್ತಿ ಆಗುತ್ತೆ. ಇದು ಸ್ಟಡೀಸ್ ಅಲ್ಲಿ ಕೂಡ ಪ್ರೂವ್ ಆಗಿದೆ. ಏನು ಅಂತಂದ್ರೆ 1 ವಾರದ ನಂತರ ಈ ರೀತಿ ಮಾಡಿದವ್ರದ್ದು 30% ಬ್ರೈನ್ ಇಂಪ್ರೂವ್ಮೆಂಟ್ ಆಗಿದೆ. ಮೆದುಳಿನಲ್ಲಿ ಅವರ ಒಂದು IQ ಪವರ್ ಜಾಸ್ತಿ ಆಗಿದೆ ಅಂತ ಕೆಲವೊಂದು ಸ್ಟಡೀಸ್ ಅಲ್ಲಿ ರಿವೀಲ್ ಆಗಿದೆ. ಸೊ ಈ ಮೆಥಡ್ ಅನ್ನ ಕೇವಲ ಇಲ್ಲಿ ಮಾತ್ರ ಅಲ್ಲ, US ಆರ್ಮಿ, ಅಮೆರಿಕ ಆರ್ಮಿಯಲ್ಲೂ ಕೂಡ ಈ ಮೆಥಡ್ ಅನ್ನ ಸೈನಿಕರಿಗೆ ನೀಡ್ತಾರೆ. ಸೊ 90 ಸೆಕೆಂಡ್ ಒಂದೇ ಗುರಿ ಮೇಲೆ ಕೇಂದ್ರೀಕೃತ ಮಾಡುವಂತೆ ಟ್ರೈನಿಂಗ್ ಕೂಡ ನೀಡ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್ ಸೈಂಟಿಫಿಕ್ ಮೆಥಡ್. ರೈಟ್? ಸೊ ಒಂದು ಬಿಂದು ಮೇಲೆ ಪಾಯಿಂಟ್ ಮಾಡೋದು. ಸೊ ನೋಡ್ರಿ, ನೆಕ್ಸ್ಟ್ ಡೈಗ್ರಾಮು. ಸಿ, ಈ ಡೈಗ್ರಾಮ್ ನೋಡಿ, ಜಸ್ಟ್ ನೀವು ಸೆಂಟ್ರಲ್ಲಿ ಮಾತ್ರ ಏನ್ ಕೇಂದ್ರದಲ್ಲಿ ಒಂದು ಬಿಂದು ಅದಲ್ಲ, ವೈಟ್ ಬಿಂದು, ಅದ್ರ ಮೇಲೆ ಮಾತ್ರ 90 ಸೆಕೆಂಡ್ ಫೋಕಸ್ ಮಾಡ್ಬೇಕು. ಇನ್ನು ಸುತ್ತ ಇರೋ ಯಾವುದೇ ಬಾಕ್ಸ್ ಗಳು, ಕಲರ್ಸ್ ಗಳು ಕಾಣಬಾರ್ದು. ಆ ರೀತಿ ಫೋಕಸ್ ಮಾಡ್ಬೇಕು. ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡ್ತಾ ಹೋದ್ರೆ ನಿಮ್ಮ ಬ್ರೈನ್ ಪವರ್, ಬ್ರೈನ್ ನರ್ವ್ಸ್, ಏನ್ ನರಕೋಶಗಳು ಅಂತ ಕರಿತೀವಿ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ರೈಟ್? ಸೊ ಇದು ಫಸ್ಟ್ ಫೋಕಸ್ ಆನ್ 1 ಪಾಯಿಂಟ್, ಮೆಥಡ್ 1. ಹಾಗಾದ್ರೆ ಮೆಥಡ್ 2 ಹೋಗೋಣ. ಮೆಥಡ್ 2 ಏನಂತ ಕರಿತೀವಿ ಅಂದ್ರೆ ಪೊಮೊಡೋರೋ ಟೆಕ್ನಿಕ್. ಪೊಮೊಡೋರೋ ಟೆಕ್ನಿಕ್ ಅಂತ ಕರಿತೀವಿ. ಏನ್ ಟೆಕ್ನಿಕ್ ಅಂತಂದ್ರೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಟೆಕ್ನಿಕ್. ಏನು? 25 ನಿಮಿಷ ಕೆಲಸ, 5 ನಿಮಿಷ ರೆಸ್ಟ್. 25 ಮಿನಿಟ್ಸ್ ವರ್ಕ್ ಮಾಡ್ಬೇಕು, 5 ನಿಮಿಷ ರೆಸ್ಟ್ ತಗೋಬೇಕು. ಆದ್ರೆ ನಾವು ನಾವು ಇವಾಗ ಕಿಡ್ ಅಲ್ಲ, ವಿ ಆರ್ ಆಸ್ಪಿರೆಂಟ್. ಸೊ ಹಾಗಾಗಿ 25 ನಿಮಿಷ ವರ್ಕ್ ಆಗಲ್ಲ ನಮ್ಗೆ. ನಾನ್ ನಿಮ್ಗೆ ಟಾರ್ಗೆಟ್ ಕೊಡ್ತಿರೋದು 90 ನಿಮಿಷ, 90 ಮಿನಿಟ್ಸ್. ಏನಿದು ವರ್ಕ್ ಅಂತಂದ್ರೆ 90 ನಿಮಿಷ ಒಂದು ಸೆಷನ್ ಮಾಡ್ಬೇಕು ಅಂದ್ರೆ 1.5 ಗಂಟೆ. ರೈಟ್? 1.5 ಗಂಟೆ ನೀವು ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ಡಿವೇಟ್ ಆಗಂಗಿಲ್ಲ. 1.5 ಗಂಟೆ ಕಂಪ್ಲೀಟ್ ಆಗಿ ಓದ್ಬೇಕು. 1.5 ಗಂಟೆ ಆದ್ಮೇಲೆ 10 ರಿಂದ 15 ನಿಮಿಷ ನೀವು ರೆಸ್ಟ್ ತಗೋಬೇಕು. ಈ ತರ ಸೆಷನ್ಸ್ ಮಾಡ್ಬೇಕು. ಕಂಟಿನ್ಯೂ 4 ಅವರ್ಸ್ ಕೂತ್ಕೊಂಡು ಓದ್ಬೇಕು, ಇಟ್ಸ್ ನಾಟ್ ಪಾಸಿಬಲ್. ಓಕೆ? ಯಾಕಂದ್ರೆ ಎಲ್ರು ಮನುಷ್ಯರೇ, ಕಂಟಿನ್ಯೂ ಅಷ್ಟೊಂದು ಪ್ರೊಡಕ್ಟಿವಿಟಿ ನಮ್ಮ ಬ್ರೈನ್ ಕೊಡೋದಿಲ್ಲ. ರೈಟ್? ಸೊ ಫಸ್ಟ್ 1 ಅವರ್ ತುಂಬಾ ಚೆನ್ನಾಗಿ ಕೊಡುತ್ತೆ, ಇನ್ನು ಹಾಫ್ ಅನ್ ಅವರ್ ಕಡಿಮೆ ಕೊಡುತ್ತೆ. ರೈಟ್? ಈ 90 ನಿಮಿಷ ಮಾಡೋಷ್ಟ್ರಲ್ಲಿ ನಮ್ಮ ಬ್ರೈನ್ ಪ್ರೊಡಕ್ಟಿವಿಟಿ ಮುಗ್ದೋಗಿರುತ್ತೆ. ಸೊ ಹಾಗಾಗಿ ಒಂದು 15 ಮಿನಿಟ್ಸ್ ನಾವು ಬ್ರೇಕ್ ಕೊಡ್ಬೇಕಾಗುತ್ತೆ. ಇದೇ ಪೊಮೊಡೋರೋ ಟೆಕ್ನಿಕ್. 90 ಮಿನಿಟ್ಸ್ ವರ್ಕ್ ಮಾಡ್ತೀರಿ ಅಂದ್ರೆ ಓದ್ತೀರಿ, ಅಂಡ್ 10 to 15 ಮಿನಿಟ್ಸ್ ಬ್ರೇಕ್ ತಗೋತೀರಿ. ಆ ಬ್ರೇಕ್ ಅಲ್ಲಿ ರೀಲ್ ಸ್ಕ್ರೋಲ್ ಮಾಡೋದಾಗಿರ್ಬೋದು, ಫೋನ್ ನೋಡೋದಾಗಿರ್ಬೋದು ಮಾಡಬಾರ್ದು. ಜಸ್ಟ್ 5 ನಿಮಿಷ ವಾಕ್ ಮಾಡ್ಬೇಕು ಅಥವಾ ಸುಮ್ಮನೆ ಕೂತ್ಕೋಬೇಕು. 1 ಗ್ಲಾಸ್ ಆಫ್ ವಾಟರ್.
ಅದಾದ ನಂತರ ನಿಮ್ಮ ನೆಕ್ಸ್ಟ್ ಸೆಷನ್ ಅಗೇನ್ 90 ಮಿನಿಟ್ ಸೆಷನ್ ಮತ್ತೆ ಸ್ಟಾರ್ಟ್ ಆಗ್ಬೇಕು. ಇದನ್ನೇ ನಾವು ಪೋಮೋಡೋರೋ ಟೆಕ್ನಿಕ್ ಅಂತ ಕರಿತೀವಿ, ರೈಟ್? ಪೋಮೋಡೋರೋ ಟೆಕ್ನಿಕ್, ಇದನ್ನ ಫಾಲೋ ಮಾಡಿ ನೋಡ್ರಿ ಒಂದ್ಸತಿ. ಏನಾಗ ನಾನು 90 ಮಿನಿಟ್ಸ್ ನಿಮ್ಗೆ ಟಾರ್ಗೆಟ್ ಕೊಡ್ತಿದೀನಿ ಅಂತಂದ್ರೆ, ನಾವ್ ಯಾವ್ದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀವಿ, ಒಂದು PC ಎಕ್ಸಾಮ್ ಬರಿತೀವಿ ಅಂದ್ರೆ ಆ ಎಕ್ಸಾಮ್ ಟೈಮ್ ಇರೋದು 90 ನಿಮಿಷ, ರೈಟ್? ನಮ್ಗೆ ಎಕ್ಸಾಮ್ ಟೈಮ್ ಕೊಟ್ಟಿರೋದು 90 ನಿಮಿಷ. 1 ಸೆಕೆಂಡ್ ಕೂಡ ವೇಸ್ಟ್ ಆಗದೆ ನಾವು 90 ನಿಮಿಷವನ್ನ ವರ್ಕ್ ಮಾಡ್ಬೇಕಾಗತ್ತೆ, ರೈಟ್? ನಾನ್ ಮಾತಾಡ್ತಿದ್ದು ಪೊಲೀಸ್ ಕಾನ್ಸ್ಟೇಬಲ್. ಇವಾಗ ಅದನ್ನ ಬಿಟ್ರೆ ಇವಾಗ SDF ಡೇ ಬಿಟ್ಟಿದ್ದಾರೆ, ಅದರ ಟೈಮ್ ನೋಡಿದಾಗ ಒಂದು ಡೇಲಿ 4 ಅವರ್ಸ್, ಮಾರ್ನಿಂಗ್ 2 ಅವರ್ಸ್ ಸೆಷನ್, ಮಧ್ಯಾಹ್ನ 2 ಅವರ್ಸ್ ಸೆಷನ್, 4 ಗಂಟೆ ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ನಾವು ಫೋಕಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ ಈ ಫೋಕಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದೇ ಈ ಪೋಮೋಡೋರೋ ಟೆಕ್ನಿಕ್. ಅದಾದ ನಂತರ ನೀವೇನಾದ್ರೂ KS ಅಥವಾ UPSC ಅಂತ ಮೇನ್ಸ್ ಎಕ್ಸಾಮ್ ಬರೀತಾ ಇದ್ರೆ, ಒಂದು ದಿನದಲ್ಲಿ 2 ಎಕ್ಸಾಮ್ ಇರುತ್ತೆ ಮೇನ್ಸ್ ಎಕ್ಸಾಮು. ಒಂದು ಸೆಷನ್ 3 ಗಂಟೆದು ರೈಟಿಂಗ್ ಇರುತ್ತೆ, ಒಂದ್ ಸೆಷನ್ 3 ಗಂಟೆ ರೈಟಿಂಗ್ ಇರುತ್ತೆ. ಸೊ ದಿನಕ್ಕೆ 6 ಗಂಟೆ 1 ಸೆಕೆಂಡ್ ಕೂಡ ನೀವು ಆ ಕಡೆ ಈ ಕಡೆ ಥಿಂಕ್ ಮಾಡದೆ ಬರೀಬೇಕಾಗತ್ತೆ. ಸೊ ಆ ಫೋಕಸ್ ಬರೋದು ಅಷ್ಟು ಈಸಿ ಅಲ್ಲ. ಅದು ಬರ್ಬೇಕು ಅಂದ್ರೆ ಈ ಪೋಮೋಡೋರೋ ಟೆಕ್ನಿಕ್, ವೈಜ್ಞಾನಿಕ ಮೆಥಡ್ ನೀವು ಬೇಕೇ ಬೇಕು, ರೈಟ್? ಸೊ ಈ ಮೆಥಡ್ ಅನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಇದು ಮೆಥಡ್ 2, ಓಕೆ? ಮೆಥಡ್ 2. ನೆಕ್ಸ್ಟ್ ಬರ್ತೀನಿ ಮೆಥಡ್ 3. ಮೆಥಡ್ 3 ಬರ್ತೀನಿ. ಸೊ ಕಂಟಿನ್ಯೂಸ್ ಅಂತೂ ಓದ್ಲಿಕ್ಕೆ ಆಗಲ್ಲ. ದಟ್ ಮೀನ್ಸ್ ಒಂದ್ 3 ಡೇಸ್ ಮಾಡ್ತೀವಿ, ತುಂಬಾ ಪ್ರೊಡಕ್ಟಿವ್ ಆಗಿ ಮಾಡ್ತೀವಿ, 2 ಡೇಸ್ ಪ್ರೊಡಕ್ಟಿವ್ ಆಗಿ 8 ಅವರ್ಸ್ ಓದ್ತೀವಿ. ಮೂರನೇ ದಿನ ಕೂಡ ಅದೇ ಪ್ರೊಡಕ್ಟಿವಿಟಿ ಬೇಕು ಅಂದ್ರೆ ಸಿಗೋದ್ ಕಷ್ಟ ಆಗುತ್ತೆ. ಇಟ್ ಈಸ್ ನ್ಯಾಚುರಲ್, ಓಕೆ? ಮನುಷ್ಯರಿದ್ದೀವಿ, ಕಾಮನ್ ಆಗಿ ಆಗುತ್ತೆ. ಇದರಿಂದ ಪ್ಯಾನಿಕ್ ಆಗೋಕ್ಕಿಂತ ಮುಂಚೆ ಅದಕ್ಕೂ ಒಂದು ಸೈಂಟಿಫಿಕ್ ಮೆಥಡ್ ಇದೆ. ಏನು ಅಂತಂದ್ರೆ, ಯಾವಾಗ ನಿಮ್ದು ಕಂಪ್ಲೀಟ್ ಓದೋ ಮನ್ಸಿರಲ್ಲ, ಕಂಪ್ಲೀಟ್ ಹೋಗಿರುತ್ತೆ, ಇವಾಗ ನನ್ಗೆ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ, ಆ ಟೈಮಲ್ಲಿ ಒಂದು ಮ್ಯೂಸಿಕ್ ಬರುತ್ತೆ. ಮ್ಯೂಸಿಕ್ ಇಂದ ಅಂದ್ರೆ ಸಂಗೀತ ಕೇಳೋದ್ರಿಂದ ನಮ್ಮ ನರ್ವ್ ಸೆಲ್ಸ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ, ಓಕೆ? ಚುರುಕಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾದ್ರೆ ಯಾವ ಸಾಂಗ್ ಕೇಳ್ಬೇಕು? ಮನ್ಸಿಗೆ ಬಂದಿದ್ದ ಸಾಂಗ್ ಎಲ್ಲ ಕೇಳ್ಬಾರ್ದು. ಇವಾಗ ನಾನ್ ಸಾಂಗ್ ಕೇಳಿದ್ದೆ, ಟ್ರೈ ಮಾಡಿ ಸೈಂಟಿಫಿಕ್ ಅಂತ ಹೇಳಿದ ತಕ್ಷಣ ಬ್ರೇಕಪ್ ಸಾಕೊಂಡು ಕೂತ್ಕೊಂಡ್ಬಿಡ್ತಾರೆ, ಬ್ರೇಕಪ್ ಸಾಂಗ್, ಉಸಿರೇ ಅನ್ಕೊಂಡು. ಸೊ ಆ ತರ ಸಾಂಗ್ಸ್ ಎಲ್ಲ ನಾನು ಹೇಳ್ತಿರೋದು. ಆ ಸಾಂಗ್ ಕೂಡ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಇದ್ರ ಮೇಲೆ ತುಂಬಾ ಬುಕ್ಸ್ ಗಳೇ ಬರೆದಿದ್ದಾರೆ, ಹೋಗಿ ಚೆಕ್ ಮಾಡ್ಬೋದು. ಬೈನಾರಲ್ ಬೀಟ್ಸ್ ಅಂತ, ಬೈನಾರಲ್ ಬೀಟ್ಸ್ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬರುತ್ತೆ. ಒಂದ್ 5 ರಿಂದ 15 ನಿಮಿಷದ ವಿಡಿಯೋ ಇರುತ್ತೆ, ನೀವು ಹೆಂಗೂ ಕೇಳ್ಬೋದು. ಒಂದು ಬಾರಿ ನೀವು ಕಂಪ್ಲೀಟ್ ಸಾಕಿದಪ್ಪ, ಡಿಸ್ಟ್ರಾಯ್ ಆಗಿದ್ದೀರಾ, ಏನು ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಒಂದು ಬಾರಿ ನೀವು ಇಯರ್ಫೋನ್ ಹಾಕೊಂಡು ಈ ಸಾಂಗ್ ಕೇಳ್ಬೇಕು. ಮ್ಯೂಸಿಕ್ ಇದೆ, ಅದು ಕಂಪ್ಲೀಟ್ ಪ್ಯೂರ್ ಮ್ಯೂಸಿಕ್. ಸೊ ಅದರಿಂದ ಏನಾಗುತ್ತೆ, ನಮ್ಮ ಬ್ರೈನ್ ನರ್ವ್ ಸೆಲ್ ಆಕ್ಟಿವೇಟ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್. ಇದ್ರ ಮೇಲೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬುಕ್ಸ್ ಕೂಡ ಬರೆದಿದ್ದಾರೆ, ಹೋಗಿ ನೋಡ್ಬೋದು. ಯೂಟ್ಯೂಬ್ ಅಲ್ಲಿ ಆ ಒಂದು ಮ್ಯೂಸಿಕ್ ಫ್ರೀ ಆಗಿ ಸಿಗುತ್ತೆ, ರೈಟ್? ಆ ಒಂದು ಮ್ಯೂಸಿಕ್ ಲಿಂಕ್ ಕೂಡ ನಾನು ಬಯೋದಲ್ಲಿ ಹಾಕಿರ್ತೀನಿ. 5 ನಿಮಿಷ ಒಂದು ಬಾರಿ ನೀವು ತುಂಬಾ ಬೇಜಾರಾದಾಗ ಆ ಒಂದು ಮ್ಯೂಸಿಕ್ ಅನ್ನ ವಿತ್ ಹೆಡ್ಫೋನ್ಸ್ ಹಾಕಿ ಕೇಳಿ, ನಿಮ್ಮ ನರ್ವ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ, ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ, ರೈಟ್? ಸೊ ಇದು ಮೆಥಡ್ 3, ಬೈನಾರಲ್ ಬೀಟ್ಸ್ ಅಂತ, ಮ್ಯೂಸಿಕ್ ಕೇಳೋದು, ರೈಟ್? ಇದಾದ್ಮೇಲೆ ಬರುತ್ತೆ ಮೆಥಡ್ 4, ಮಿರರ್ ಟಾಕ್ ಅಂತ ಬರುತ್ತೆ. ಮಿರರ್ ಟಾಕ್ ಅಂದ್ರೆ ಕನ್ನಡಿ ಎದುರು ನಿಂತ್ಕೊಂಡು ನಮ್ಮನ್ನ ನಾವೇ ಮಾತಾಡ್ಕೊಳ್ಳೋದು. ಇದೇನು ಹುಚ್ಚತನ ಅನ್ಬೋದು, ಎಲ್ಲರಾದ್ರೂ ಮಾತಾಡೋ ಹುಚ್ಚ ಅಂತಾರೆ. ಬಟ್ ಯಾರು ಇಲ್ದೇ ಇರುವಾಗ ಕನ್ನಡಿಯಲ್ಲಿ ದಿನಕ್ಕೆ 1 ಬಾರಿ ಆದ್ರೂ ನಮ್ಮನ್ನ ನಾವು ಮಾತಾಡ್ಕೋಬೇಕು. ನಮ್ ಜೊತೆ ನಾವು ಆತ್ಮ ಸಮಾಲೋಚನೆ ಮಾಡ್ಬೇಕು. ಇದನ್ನ ಫಿಸಿಯಾಲಜಿಯಲ್ಲಿ ಹೇಳ್ಕೊಡ್ತಾರೆ, ರೈಟ್? ಆತ್ಮ ಸಮಾಲೋಚನೆ ಅಂತ ಕರಿತೀವಿ. ನಾವು ಕನ್ನಡದಲ್ಲಿ ನಮ್ಮನ್ನ ನಾವೇ ಕ್ವಶನ್ ಮಾಡ್ಬೇಕು. ನಾನ್ ಮಾಡ್ತಿರೋದು ಕರೆಕ್ಟ್ ಇದೆಯಾ? ನನ್ ಸ್ಟಡೀಸ್ ಜಸ್ಟಿಸ್ ಕೊಡ್ತಿದ್ದೀನಾ? ನಾನ್ ಮಾಡ್ತಿರೋ ವರ್ಕ್ ತುಂಬಾ ಹಾನೆಸ್ಟ್ ಆಗಿ ಮಾಡ್ತಿದ್ದೀನಾ? ನಾನ್ ಡೈಲಿ ನನ್ ವರ್ಕ್ಸ್ ಕಂಪ್ಲೀಟ್ ಮಾಡ್ತಿದ್ದೀನಾ? ಸೊ ಈ ತರ ಕ್ವಶನ್ಸ್ ಗಳನ್ನ ನೀವೇ ಹಾಕೊಂಡಾಗ ನಿಮ್ಮ ಪಾಸಿಟಿವ್ ಎನರ್ಜಿ ರೈಸ್ ಆಗುತ್ತೆ. ನಿಮ್ಮ ಏನಾದ್ರೂ ನೀವು ಸ್ಟಡೀಸ್ಗೆ ದ್ರೋಹ ಮಾಡ್ತಿದ್ರೆ ನಿಮ್ಮಲ್ಲಿ ಅಸಹ್ಯ ಪರೋ ತರ ಆಗುತ್ತೆ. ನೀವು ಮಿರರ್ ಅಲ್ಲಿ ಮಾತಾಡ್ಕೋಬೇಕು. ಖುಷಿಯಾಗಿದ್ರು ಮಾತಾಡ್ಕೊಳ್ರಿ, ಬೇಜಾರಾದಾಗ ಮಾತಾಡ್ಕೊಳ್ರಿ. ಸೊ ಈ ಮೆಥಡ್ ತುಂಬಾ ಇಂಪಾರ್ಟೆಂಟ್. ಸೆಲ್ಫ್ ಇಂಪ್ರೂವ್ಮೆಂಟ್ ಆಗುತ್ತೆ, ರೈಟ್? ಸ್ಟಡೀಸ್ ಇಂಪ್ರೂವ್ಮೆಂಟ್ ಜೊತೆಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಿಮ್ಮ ಜೊತೆ ನೀವು ಮಾತಾಡಿದಾಗ. ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೇನಿದ್ದಾರೆ, ಸೈಂಟಿಸ್ಟ್ ಗಳಿದ್ದಾರೆ, ಒಬ್ಬೊಬ್ಬರೇ ಮಾತಾಡ್ತಾರೆ, ಹುಚ್ಚರು ಅಂತ ಮಾತಾಡ್ಕೊಂಡಿರ್ತಾರೆ. ಸೊ ಹುಚ್ಚರಲ್ಲ, ಈ ಮೆಥಡ್ ತಿಳ್ಕೊಂಡಿರ್ತಾರೆ, ತಮ್ಮನ್ ತಾವೇ ಕ್ವಶನ್ ಮಾಡ್ತಾರೆ, ತಮ್ಮನ್ ತಾವೇ ಆನ್ಸರ್ ಮಾಡ್ತಾರೆ. ಸೊ ಮಿರರ್ ಟಾಕ್, ತಮ್ಮ ಜೊತೆಗೆ ತಾವೇ ಮಾತಾಡೋದು ವೆರಿ ಬೆಸ್ಟ್ ಅಂಡ್ ಎಫೆಕ್ಟಿವ್ ಟೆಕ್ನಿಕ್. ನೀವು ಟ್ರೈ ಮಾಡ್ಲೇಬೇಕು, ರೈಟ್? ಸೊ ಇದು ಮೆಥಡ್ 4, ಮಿರರ್ ಟಾಕ್. ಇನ್ ಮೆಥಡ್ 5 ಬರ್ತೀನಿ. ನಮ್ಮ ಸ್ಟಡಿಗೆ ಇಂಪ್ಯಾಕ್ಟ್ ಆಗೋ ತರ ಯಾವ್ದು ಅಂದ್ರೆ ಲೈಫ್ ಸ್ಟೈಲ್, ನಮ್ಮ ಜೀವನ, ಡೈಲಿ ರೂಟೀನ್. ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳು ನಮ್ಗೆ ಗೊತ್ತಿರಲ್ಲ, ಬಟ್ ಅದ ಇಂಪ್ಯಾಕ್ಟ್ ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ಸೊ ಅದ್ರಲ್ಲಿ ಒಂದು 3 ಕಂಡೀಷನ್ಸ್ ಬರುತ್ತೆ, ಒಂದು 3 ಪಾಯಿಂಟ್ಸ್ ಬರುತ್ತೆ. ಏನು ಅಂತಂದ್ರೆ, ಫಸ್ಟ್ ನಾವು ಕೂತ್ಕೊಳ್ತಕ್ಕಂತ ಸ್ಥಿತಿ, ಸಿಟ್ಟಿಂಗ್ ಪೋಸ್ಚರ್ ಅಂತ ಕರಿತೀವಿ, ರೈಟ್? ಇಲ್ಲಿ ಒಂದು ಡೈಗ್ರಾಮ್ ಇದೆ ನೋಡಿ. ಫಸ್ಟ್ ಒನ್, ಸೊ ಬೆಂಡ್ ಆಗಿ ಓದ್ತೀವಿ, ಕಂಪ್ಲೀಟ್ ಬೆಂಡ್ ಆಗಿ ಬುಕ್ ಮೇಲೆ ಕಣ್ಣು ಇಟ್ಕೊಂಡು ಅಥವಾ ವರ್ಕ್ ಮಾಡ್ಬೇಕಾದ್ರೆ ಈ ತರ ಲ್ಯಾಪ್ಟಾಪ್ ಮೇಲೆ ಬೆಂಡ್ ಆಗಿ ಈ ತರ ನೋಡ್ತಾ ಹೋಗ್ತೀವಿ.
ಸೊ ಇದರಿಂದ ನಮ್ದು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ, ನೆಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಾವು ವರ್ಕ್ ಮೇಲೆ ಅಥವಾ ಒಂದು ಸ್ಟಡೀಸ್ ಮೇಲೆ ತುಂಬಾ ಹೊತ್ತು ಕಾನ್ಸಂಟ್ರೇಟ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಸಿಟ್ಟಿಂಗ್ ಪೋಸ್ಚರ್ ಕೂಡ ಗೊತ್ತಿರಬೇಕು, ಕುಳಿತುಕೊಳ್ಳುವ ವಿಧಾನ. ರೈಟ್, ಲೈಬ್ರರಿ ಕೂತ್ಕೊಳ್ತೀರಿ, ಒಂದು ಚೇರ್ ಮೇಲೆ ಕೂತ್ಕೊಳ್ತೀರಿ ಅಂತಂದ್ರೆ ಒಂದು ನೇರವಾದ ಒಂದು ಸಿಟ್ಟಿಂಗ್ ಪೋಸ್ಚರ್ ಇಂದ ಇರ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ ಡೈಗ್ರಾಮ್ ಅಲ್ಲಿ ತೋರಿಸಿದೀನಿ ಯಾವ್ದು ಕರೆಕ್ಟ್ ಸಿಟ್ಟಿಂಗ್ ಪೋಸ್ಚರ್ ಅಂತ ಒಂದ್ಸತಿ ನೋಡ್ಬೋದು. ಈ ರೀತಿ ಕೂತ್ಕೊಂಡಾಗ ತುಂಬಾ ಲಾಂಗ್ ಡ್ಯೂರೇಷನ್ 8ರಿಂದ 10 ಗಂಟೆಗಳ ಕಾಲ ಕೂತ್ಕೊಂಡಾಗ್ಲೂ ನಿಮ್ಮ ಬ್ಯಾಕ್ ಪೇನ್ ಆಗಿರ್ಬೋದು, ನೆಕ್ ಪೇನ್ ಆಗಿರ್ಬೋದು ಬರಲ್ಲ. ಇದರಿಂದ ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ರೈಟ್, ನೋಡ್ಬೋದು ನೀವು ಡೈಗ್ರಾಮ್ ಅಲ್ಲಿ. ಅಂಡ್ ಸೆಕೆಂಡ್ ಏನು ಅಂತಂದ್ರೆ ನಿದ್ದೆ ಬಹಳ ಇಂಪಾರ್ಟೆಂಟ್. ಓಕೆ, ಸ್ಲೀಪ್ ಎಷ್ಟು ಮಾಡಬೇಕು ಅಂದ್ರೆ 6 to 7 hours ಮಾಡಬೇಕು. 6 to 7 hours. ರೈಟ್, ಎಕ್ಸಾಮ್ ಇಯರ್ ಬಂದಾಗ 7 hours ಮಾಡೋದು ಕಷ್ಟ ಆಗುತ್ತೆ. 6 hours ಇಸ್ ಮಿನಿಮಮ್. 6 hours ಮಿನಿಮಮ್ ಮಾಡ್ಲೇಬೇಕು, ಸೈಂಟಿಫಿಕಲಿ ಪ್ರೂವನ್. ಇವಾಗ ಕೆಲವರು ತುಂಬಾ ಜನ ಹೇಳ್ತಿರ್ತಾರೆ, ಮೋಟಿವೇಶನ್ ಆಗಿರ್ಬೋದು, ಏನೋ ಆಗಿರ್ಬೋದು, 4 hours ಮಲ್ಕೊಂಡಿದ್ದೆ, 3 hours ಮಲ್ಕೊಂಡಿದ್ದೆ, ಅಷ್ಟೇ ಮಲಗಬೇಕು. ನೋ ಸರ್, ಇಟ್ ಇಸ್ ನಾಟ್ ಪಾಸಿಬಲ್. ಒಂದ್ ವಾರ ನೀವು ಅದನ್ನ ಮಾಡ್ಬೋದು, 2 ಗಂಟೆ ಮಲಗಬಹುದು, 3 ಗಂಟೆ ಮಲಗಬಹುದು. ಒಂದ್ ವಾರ ಆದ ತಕ್ಷಣ ಹಾಸ್ಪಿಟಲ್ ಅಲ್ಲಿ ಇರ್ತೀರಿ. ರೈಟ್, ಸೊ ನಮ್ ಸ್ಟಡೀಸ್ ಅನ್ನೋದು ಕೇವಲ ಒಂದು ವಾರದ ಸ್ಟಡಿ ಇರೋದಿಲ್ಲ, ಒಂದ್ ವಾರದಲ್ಲಿ ಯಾವುದೇ ಜಾಬ್ ಹೋಗೋದಿಲ್ಲ, ವರ್ಷಾನ್ಗಟ್ಲೆ ಪ್ರೊಸೆಸ್ ಆಗುತ್ತೆ. ಹಾಗಾಗಿ ನಮ್ಮ ಓದಿನ ಜೊತೆಗೆ ನಮ್ಮ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್. 6 to 7 hours ಬೇರ್ ಮಿನಿಮಮ್ ನೀವೇನ್ ಮಾಡ್ಬೋದು, ನಿದ್ದೆ ಮಾಡ್ಬೇಕು. ಹೇಳ್ತಾರೆ 8 hours ಮಾಡಿ ಅಂತ, ಬಟ್ ಅದು ಜಾಸ್ತಿ ಅನ್ಸುತ್ತೆ. ನಾನು 6 to 7 hours ಅಂತ ಹೇಳ್ತಿದ್ದೀನಿ ಅಷ್ಟೇ. ಇಷ್ಟಾದ್ರೂ ಮಾಡ್ಲೇಬೇಕು. ನಿದ್ದೆ ಖಂಡಿತ ಮುಖ್ಯ. ನಿದ್ದೆಯಿಂದ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇದು ರಾತ್ರಿಯ ಸಮಯ, ಮಧ್ಯಾಹ್ನ ಮಲಗು ಅಂತ ನಾನು ಹೇಳ್ತಿಲ್ಲ, ರಾತ್ರಿಯ ಸಮಯ 6 to 7 hours ಇನಫ್. ಡೇಲ್ ಮಲ್ಗೋ ಅವಶ್ಯಕತೆ ಇಲ್ಲ. ರೈಟ್, ಸೊ ಇದು ಕೂಡ ಸೈಂಟಿಫಿಕ್ ಮೆಥಡ್ಸ್. ಓಕೆ, ಸೈಂಟಿಫಿಕ್ ಮೆಥಡ್. ನಾನು ಇವಾಗ ಹೇಳ್ತಿರೋದು ಯಾವ್ದು ನನ್ನ ವೈಯಕ್ತಿಕವಾದ ಪಾಯಿಂಟ್ಸ್ ಯಾವ್ದು ಅಲ್ಲ. ರೈಟ್, ಸೊ ಇದೆಲ್ಲ ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದು. ವಿಜ್ಞಾನಿಗಳು ಅಥವಾ ದೊಡ್ಡ ವ್ಯಕ್ತಿಗಳು, ಸಾಧನೆ ಮಾಡಿದವರು ಇದನ್ನ ಟಿಪ್ಸ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಅಂತ ಮೆಥಡ್ ಗಳನ್ನ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ರೈಟ್, ಅಂಡ್ ಥರ್ಡ್ ಥಿಂಗ್ ಬರುತ್ತೆ ಏನು ಅಂತಂದ್ರೆ ವಾಟರ್. ಸೊ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಬಾಡಿನ ಎಷ್ಟು ಹೈಡ್ರೇಟ್ ಆಗಿ ಇಟ್ಕೊಂತೀವಿ ಅಷ್ಟು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ದಿನಕ್ಕೆ 3ರಿಂದ 4 ಲೀಟರ್ ನೀರು ಕುಡಿಬೇಕು ಸರ್. 3ರಿಂದ 4 ಲೀಟರ್ ಕುಡಿಲೇಬೇಕು. ಅವಾಗ ಮಾತ್ರ ನಮ್ಮ ದೇಹ ತುಂಬಾ ಆಕ್ಟಿವ್ ಆಗಿರುತ್ತೆ. ಏನೋ ನಮ್ಮ ಬ್ರೈನ್ ನರಕೋಶಗಳು ಏನಿರ್ತೀವಿ ಅವು ಆಕ್ಟಿವ್ ಆಗಿರ್ತವೆ. ಇಲ್ಲ ಕೇವಲ 1 ಲೀಟರ್ ನೀರು ಕುಡ್ಕೊಂಡು ಇರ್ತೀನಿ ಅಂತಂದ್ರೆ ಸೊ ಸಾಧ್ಯ ಇಲ್ಲ. ಸೊ ನೀರು ಬೇರ್ ಮಿನಿಮಮ್ ಕುಡಿಲೇಬೇಕು, 3ರಿಂದ 4 ಲೀಟರ್. ಅವಾಗ ಮಾತ್ರ ಒಂದು ಹೆಲ್ತಿ ಲೈಫ್ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವೆಲ್ಲ ಟಾಪ್ 5 ಸೈಂಟಿಫಿಕ್ ಮೆಥಡ್ಗಳು. ಸೊ ಇದು ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಅಂತಲ್ಲ, ಎನಿ ಪರ್ಸನ್ ತನ್ನ ಲೈಫ್ ಅಲ್ಲಿ ರೂಢಿಸ್ಕೊಳ್ಬೇಕಾದ ಒಂದು ಮಾಹಿತಿ. ರೈಟ್, ಸೊ ನಾನು ಕಾಂಪಿಟೇಟಿವ್ ಪರ್ಪಸ್ ಸ್ಪೆಷಲಿ ಅಂತ ಹೇಳಿದ್ದೀನಿ ಅಷ್ಟೇ. ಇದನ್ನ ಯಾರೇ ಆಗಿರ್ಬೋದು ತಮ್ಮ ಲೈಫ್ ಅಲ್ಲಿ ರೂಢಿ ಮಾಡ್ಕೊಳ್ಬೇಕು ಕೂಡ. ಅವಾಗ ಏನಾಗುತ್ತೆ, ನಮ್ಮ ಒಂದು ಹೆಲ್ತ್ ಬಗ್ಗೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ತುಂಬಾ ಎಫಿಷಿಯಂಟ್ ಆಗಿ ಕೆಲಸ ಆಗೋಗುತ್ತೆ. ರೈಟ್, ಸೊ ಈ ಒಂದು ಹೌ ಟು ಇಂಪ್ರೂವ್ ಫೋಕಸ್ 7 ದಿನ ಟ್ರೈ ಮಾಡಿ. ವಿಡಿಯೋ ನೋಡಿ ಬಿಟ್ಟು ನೆನಪಾರ್ಬಿಟ್ರೆ ಯೂಸ್ ಇಲ್ಲ, ವಿಡಿಯೋದು ಅರ್ಥನೇ ಇರೋದಿಲ್ಲ. ಸೊ 1 ವಾರ ಟ್ರೈ ಮಾಡಿ, 1 ವಾರ 7 days ಟ್ರೈ ಮಾಡಿ. ನಿಮ್ಮಲ್ಲಿ ನೀವು ಚೇಂಜಸ್ ಕಾಣ್ತೀರಿ. ಈ ಟಾಪ್ 5 ಒಂದು ಮೆಥಡ್ಸ್ ಅನ್ನ ಟ್ರೈ ಮಾಡಿ, ನಿಮ್ಮಲ್ಲಿ ನೀವು ಖಂಡಿತ ಚೇಂಜಸ್ ಅನ್ನ ಕಾಣ್ತೀರಿ. ಚೇಂಜಸ್ ಕಂಡ್ರೆ ಮಾತ್ರ ಕಂಟಿನ್ಯೂ ಮಾಡಿ, ಇಲ್ಲ ಅಂತಂದ್ರೆ ಮಾಡಕ್ ಹೋಗ್ಬೇಡಿ. ರೈಟ್, ಸೊ ವಿಡಿಯೋ ನೋಡಿ ಬಿಟ್ಟೆ ಆಮೇಲೆ ಈ ಮೆಥಡ್ಸ್ ಫಾಲೋ ಮಾಡಿ ಅಂತ ಫೋರ್ಸ್ ಇಲ್ಲ, ಬಟ್ 1 ವಾರ ಮಾಡಿ ನೋಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ತೀನಿ. 1 ವಾರ ಯಾರು ಟ್ರೈ ಮಾಡಿ ನೋಡಿ, ಅಂಡ್ ಯು ವಿಲ್ ಸಿ ದ ರಿಸಲ್ಟ್ಸ್. ಅಂಡ್ ಯು ವಿಲ್ ಸಿ ದ ರಿಸಲ್ಟ್ಸ್ ಇನ್ ಯುವರ್ ವರ್ಕ್ಸ್. ನಿಮ್ಮ ಕೆಲಸದಲ್ಲಿ ಆ ಒಂದು ಫಲಿತಾಂಶವನ್ನ ನೀವು ಖಂಡಿತ ನೋಡ್ತೀರಿ. ರೈಟ್, ಸೊ ಇದೇ ತರ ಕಂಟೆಂಟ್ ಅಂಡ್ ಎಕ್ಸಾಮ್ ಅಪ್ಡೇಟ್ಸ್ ಈ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ತರ ಕಂಟೆಂಟ್ ಇಟ್ಕೊಂಡು, ಎಕ್ಸಾಮ್ ಅಪ್ಡೇಟ್ಸ್ ಇಟ್ಕೊಂಡು, ಕ್ಲಾಸ್ ಇಟ್ಕೊಂಡು ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.